ಭರವಸೆಯ ದಾರ ರಾಖಿಯ ಐತಿಹಾಸಿಕ ಘಟನೆ ನಿಮಗೆ ಗೊತ್ತಾ? 1534ರಲ್ಲಿ ಗುಜರಾತ್ನ ಬಹದ್ದೂರ್ ಶಾನು ರಾಜಪೂತರ ಚಿತ್ತೋರ್ ಕೋಟೆಯನ್ನು ವಶಪಡಿಸಿಕೊಳ್ಳಲು ಭಾರೀ ಫಿರಂಗಿಗಳೊಂದಿಗೆ ತಯಾರಾಗಿ ಬರೋದು ರಾಣಿ ಕರ್ಣಾವತಿಗೆ ಗೂಢಚಾರರ ಮೂಲಕ ತಿಳಿಯುತ್ತೆ. ರಾಜಸ್ಥಾನದ ಅನೇಕ ರಾಜರುಗಳನ್ನ ಸಹಾಯಕ್ಕಾಗಿ ಕೇಳಿಕೊಳ್ಳುತ್ತಾಳಾದ್ರೂ ಸುಲ್ತಾನ್ ಬಹದ್ದೂರ್ ಶಾನು ಎದುರು ಹಾಕಿಕೊಳ್ಳಲು ಯಾರೂ ಮುಂದೆ ಬರುವುದಿಲ್ಲ. ಹೀಗಾಗಿ ಚಿಂತಿತಳಾದ ಕರ್ಣಾವತಿ ಮಹಾರಾಣಿಯು ಬಾಬರ್ನ ಮಗ ಹುಮಾಯೂನ್ಗೆ ತಾನೇ ರೇಷ್ಮೆಯ ರಾಖಿಯೊಂದನ್ನು ತಯಾರಿಸಿ ಸಹೋದರತ್ವದ ಹೆಗ್ಗುರುತಾಗಿ ಕಳಿಸ್ತಾಳೆ. ಈ ಸಹೋದರತ್ವದ ಸಂಕೇತವಾಗಿ ಈ ಸಹೋದರಿಯ ಕುಟುಂಬ ರಕ್ಷಿಸಿರೆಂದು ಪತ್ರದ ಮೂಲಕ ಮುಸ್ಲಿಂ ಚಕ್ರವರ್ತಿಯನ್ನು ಸಹೋದರನಾಗಿ ಬಂದು ಕಾಪಾಡು ಅಂತ ಆ ಪತ್ರದಲ್ಲಿ ಮನವಿ ಮಾಡಿರುತ್ತಾಳೆ. ಹುಮಾಯೂನ್ ಆಗಮನ, ಸಹೋದರನ ತಡವಾದ ರಕ್ಷಣೆ. ತನ್ನ ರಾಜ್ಯದಲ್ಲಿ ರಾಜಕೀಯವಾಗಿ ಹೊಗೆ ಆಡುತ್ತಿದ್ದರೂ ಪತ್ರ ತಲುಪಿದ ಕೆಲವೇ ದಿನಗಳ ನಂತರ ಹುಮಾಯೂನ್ ಮೇವಾರ ತಲುಪುತ್ತನಾದರೂ ಕಾಲ ಮಿಂಚಿ ಹೋಗಿರುತ್ತೆ. ಅಷ್ಟರಲ್ಲಿ ಬಹದ್ದೂರ್ ಶಾ ಚಿತ್ತೋರ್ ಕೋಟೆಯ ಮೇಲೆ ದಾಳಿ ಮಾಡಿರುತ್ತಾನೆ. ರಾಣಿ ಸತ್ತಿದ್ದಾಳೆಂದು ತಿಳಿದಾಗ ಹುಮಾಯೂನ್ ದುಃಖಿಸುತ್ತಾನೆ. ಹುಮಾಯೂನ್ ಬಹದ್ದೂರ್ ಶಾನಿಂದ ಚಿತ್ತೋರ್ ಕೋಟೆಯನ್ನ ಪುನಃ ವಶಪಡಿಸಿಕೊಂಡು ಕರ್ಣಾವತಿ ದೇವಿಯ ಮಗ ಯುವ ವಿಕ್ರಮಾದಿತ್ಯನನ್ನು ಕರೆಯಿಸಿ ಅವನಿಗೆ ಗೌರವವಾಗಿ ತನ್ನ ಮೈ ಮೇಲಿನ ನಿಲುವಂಗಿಯನ್ನ ಹೊದಿಸಿ ರಾಜ್ಯವನ್ನು ಪುನಃಸ್ಥಾಪಿಸಿ ಸಿಂಹಾಸನದ ಮೇಲೆ ಕೂಡಿಸಿ ಸಹೋದರತ್ವವನ್ನು ಎತ್ತಿ ಹಿಡಿದು ಸಹೋದರಿ ಕರ್ಣಾವತಿಯ ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸಿಕೊಳ್ತಾನೆ. ಇತಿಹಾಸಕಾರರು ಇದನ್ನ ಸಹೋದರ ಬಾಂಧವ್ಯದ ಸೂಚಕವಾಗಿತ್ತು ಅಂತ ಬಣ್ಣಿಸ್ತಾರೆ. ಇನ್ನೂ ಕೆಲವರು ಇದು ಮುಸ್ಲಿಂ ಸಾರ್ವಭೌಮನು ಹಿಂದೂ ನ್ಯಾಯ ಸಮ್ಮತತೆಯನ್ನು ರಕ್ಷಿಸುವುದು ಸಹೋದರ ತತ್ವಕ್ಕೆ ಮಿಡಿದ ಸಂಗತಿಯಾಗಿತ್ತು ಅಂತೇಳಿ ಬಣ್ಣಿಸ್ತಾರೆ.